ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 13 ಡಿಸ್ಟೆನ್ಸು, ಟೈಮು, ಸ್ಪೀಡು ಅಥವಾ ಕನ್ನಡದಲ್ಲಿ ದೂರ, ಕಾಲ ಮತ್ತು ವೇಗ, ಈ ಚಾಪ್ಟರ್ ಮೇಲೆ ಒಂದು 15 ವರ್ಕ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ನಂಬರ್ 1 ನೋಡಿ. ಕ್ವಶನ್ ನಂಬರ್ 1ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 72 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ. ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡ್ ಆಗಿ ಕನ್ವರ್ಟ್ ಮಾಡಬೇಕಂತೆ. ಆಯಿತಾ? ಈಗ ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ ಕನ್ವರ್ಟ್ ಮಾಡೋದಕ್ಕೆ. ನೋಡಿ, ದೊಡ್ಡದಿದೆ ಕಿಲೋಮೀಟರ್ ಪರ್ ಅವರ್ ಅಂದರೆ ದೊಡ್ಡದನ್ನು ಚಿಕ್ಕದು ಮಾಡಬೇಕು ಅಂದರೆ ಚಿಕ್ಕ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಿ. ಆಯಿತಾ? ಚಿಕ್ಕ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಿ. 5/18 72 × 5/18 ಮೀಟರ್ ಪರ್ ಸೆಕೆಂಡ್ ಅಂತ ಬರ್ಕೊಳ್ಳಿ. 18 1s 18 4s 4 × 5 5 4 20 ಮೀಟರ್ ಪರ್ ಸೆಕೆಂಡ್. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ 25 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಮೀಟರ್ ಪರ್ ಸೆಕೆಂಡ್ನ ಕಿಲೋಮೀಟರ್ ಪರ್ ಅವರ್ ಆಗಿ ಕನ್ವರ್ಟ್ ಮಾಡಬೇಕಂತೆ. ಇಲ್ಲಿ ಚಿಕ್ಕದಿದೆ, ಚಿಕ್ಕದನ್ನು ದೊಡ್ಡದು ಮಾಡಬೇಕಂತೆ. ಆಯಿತಾ? ಚಿಕ್ಕದನ್ನು ದೊಡ್ಡದು ಮಾಡಬೇಕಾದ್ರೆ ದೊಡ್ಡ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಿ. ಆಯಿತಾ? 18/5ನ ಮಲ್ಟಿಪ್ಲೈ ಮಾಡಿ. ನೋಡಿ, 25 × 18/5 ಮೀಟರ್ ಪರ್ ಕಿಲೋಮೀಟರ್ ಪರ್ ಅವರ್. 5 1s 5 5s 5/18 ಆಗುತ್ತೆ. 5/18 ಅಂದರೆ 90 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಟ್ರೈನ್ ಇದೆಯಂತೆ. ಒಂದು ಟ್ರೈನು ಅದರ ಲೆಂತು 350 ಮೀಟರ್ ಇದೆಯಂತೆ. ಒಂದು ಟ್ರೈನ್ ಇದೆ, ಅದರ ಲೆಂತು 350 ಮೀಟರ್ ಇದೆಯಂತೆ. ಆಯಿತಾ? ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾರಂತೆ. ಈ ವ್ಯಕ್ತಿನ ಪಾಸ್ ಮಾಡೋಕ್ಕೆ, ಆಯಿತಾ, ಈ ವ್ಯಕ್ತಿನ ಪಾಸ್ ಮಾಡೋಕ್ಕೆ 28 ಸೆಕೆಂಡು ಟೈಮ್ ತೊಗೊಳುತ್ತಂತೆ. ಹಂಗಂದರೆ ಟ್ರೈನ್ದು ಸ್ಪೀಡ್ ಎಷ್ಟು ಅಂತ ಕೇಳಿದ್ದಾರೆ. ಆಯಿತಾ? ನೋಡಿ, ಸ್ಪೀಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ನಾನು ಡೈರೆಕ್ಟಾಗಿ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, D/T ಫಾರ್ಮುಲಾ ಯೂಸ್ ಮಾಡ್ತೀನಿ. ಆಯಿತಾ? ಟ್ರೈನ್ದು ಲೆಂತ್ ಎಷ್ಟಿದೆ? 350 ಮೀಟರ್. ಟೈಮ್ ಎಷ್ಟು ತೊಗೊಳುತ್ತೆ? 28 ಸೆಕೆಂಡ್ ತೊಗೊಳುತ್ತೆ. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿ. 7 4s 7 5s ಇದೇನಾಗುತ್ತೆ? 50/4 ಆಗುತ್ತೆ. 50/4ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 12.5 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಆಯಿತಾ? ಆನ್ಸರ್ ಡಿ ಆಗುತ್ತೆ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಜರ್ನಿ ಮಾಡ್ತಾ ಇದ್ದಾರೆ. ಪಾಯಿಂಟ್ ಎ ಇಂದ ಪಾಯಿಂಟ್ ಎಲ್ಲಿಂದ ಎಲ್ಲಿಗೋ ಜರ್ನಿ ಮಾಡ್ತಾ ಇದ್ದಾರೆ. ಆ ಡಿಸ್ಟೆನ್ಸು 90 ಕಿಲೋಮೀಟರ್ ಇದೆಯಂತೆ. ಆಯಿತಾ? ಆ ಡಿಸ್ಟೆನ್ಸು 90 ಕಿಲೋಮೀಟರ್ ಜರ್ನಿ ಮಾಡ್ತಾ ಇದ್ದಾರೆ. ಅವರು ವೆಹಿಕಲ್ ಸ್ಪೀಡು 36 ಕಿಲೋಮೀಟರ್ ಪರ್ ಅವರಲ್ಲಿದೆ. ಆಯಿತಾ? ಈ 90 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ 36 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಟೈಮ್ ಎಷ್ಟು ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಆಯಿತಾ? ನಾನು ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ತೀನಿ. S = D/T. ಆಯಿತಾ? ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟ್ ಟೈಮ್ ಬರ್ಕೊಬಿಡಿ. ಅನ್ನೋನ್ ಕ್ವಾಂಟಿಟಿ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟ್ T ಬರ್ಕೊಬಿಡಿ. ಆಯಿತಾ? ಡಿಸ್ಟೆನ್ಸ್ ಎಷ್ಟಿದೆ? 90 ಕಿಲೋಮೀಟರ್. ಡಿಸ್ಟೆನ್ಸು 90 ಕಿಲೋಮೀಟರ್ ಇದೆ. ಸ್ಪೀಡ್ ಎಷ್ಟಿದೆ? 36 ಕಿಲೋಮೀಟರ್ ಪರ್ ಅವರ್. ಆಯಿತಾ? ಈಗ ನೋಡಿ, ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಎಕ್ಸ್ಚೇಂಜ್ ಮಾಡಿ. ಇದನ್ನ ಇಲ್ಲಿಗೆ, T = 90/36 ಆಗುತ್ತೆ. ಆಯಿತಾ? ಇದು 9 1s ಹೋಗುತ್ತೆ. 9 4s 9 10s 10/4 ಅಂದರೆ ಎಷ್ಟಾಗುತ್ತೆ? 10/4 ಅಂದರೆ 2.5 ಅವರ್ ಆಗುತ್ತೆ. ಆಯಿತಾ? ಆನ್ಸರ್ ಬಿ ಬರುತ್ತೆ. ಆನ್ಸರ್ ಬಿ 2.5 ಗಂಟೆ ತೊಗೊಳುತ್ತೆ. 90 ಕಿಲೋಮೀಟರ್ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡೋಕ್ಕೆ 36 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡಿದ್ರೆ 2.5 ಗಂಟೆ ತೊಗೊಳುತ್ತೆ. 2.5 ಅವರ್ ತೊಗೊಳುತ್ತೆ. ಆನ್ಸರ್ ಬಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ವೆಹಿಕಲ್ಲು 50 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ 1 ಅವರ್ ತೊಗೊಳುತ್ತೆ. ಆಯಿತಾ? 50 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ 1 ಅವರ್ ತೊಗೊಳುತ್ತೆ. ಹಾಗಾದರೆ
10 ಅವರಲ್ಲಿ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? 10 ಅವರಲ್ಲಿ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಇದಕ್ಕೇನು ಫಾರ್ಮುಲಾ ಬೇಕಿಲ್ಲ, ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಆಯಿತಾ? ನೋಡಿ, 1 ಅವರಲ್ಲಿ 50 ಕಿಲೋಮೀಟರ್ ಅಂತೆ, 50 ಕಿಲೋಮೀಟರ್ ಹೋಗ್ತಾರೆ. ಹಾಗಿದ್ರೆ 10 ಅವರಲ್ಲಿ ಎಷ್ಟು ಕಿಲೋಮೀಟರ್ ಹೋಗ್ತಾರೆ? ಮಲ್ಟಿಪ್ಲೈ ಮಾಡಿ, 10 ಇಂಟು 50 ಕಿಲೋಮೀಟರ್ ಎಷ್ಟಾಗುತ್ತೆ? 500 ಕಿಲೋಮೀಟರ್ ಆಗುತ್ತೆ. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ವೆಹಿಕಲ್ಲು 60 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಇದೆಯಂತೆ. ಅದು 540 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಗಂಟೆ ತಗೊಳ್ಳುತ್ತೆ ಅಂತ ಕೇಳಿದ್ದಾರೆ. ಆಯಿತಾ? ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ. ಎಸ್ ಈಸ್ ಈಕ್ವಲ್ ಟು ಡಿ ಬೈ ಟಿ. ಸ್ಪೀಡ್ ಎಷ್ಟಿದೆ? 60 ಇದೆ. 60 ಕಿಲೋಮೀಟರ್ ಪರ್ ಅವರ್ ಇದೆ. ಆಯಿತಾ? ಡಿಸ್ಟೆನ್ಸು 540 ಕಿಲೋಮೀಟರ್ ಇದೆ. ಟೈಮ್ನ ಫೈಂಡ್ ಔಟ್ ಮಾಡಬೇಕು. ಆಯಿತಾ? ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ. ಟಿ ಯಾವಾಗಲೂ ಲೆಫ್ಟ್ ಹ್ಯಾಂಡ್ ಸೈಡ್ ಅಥವಾ ರೈಟ್ ಹ್ಯಾಂಡ್ ಸೈಡ್ ಇರಬೇಕು, ಮೇಲ್ಗಡೆ ಇರಬೇಕು. ಅನ್ನೋನ್ ಕ್ವಾಂಟಿಟಿ ಟಿ ಈಸ್ ಈಕ್ವಲ್ ಟು 540 ಬೈ 60. ಆಯಿತಾ? 10 ಕ್ಯಾನ್ಸಲ್ ಆಗುತ್ತೆ. ಆಯಿತಾ? 6 1 6 9 ಆನ್ಸರ್ ಏನು ಬರುತ್ತೆ? 9 ಅವರ್ ಆಗುತ್ತೆ. ಆಯಿತಾ? ಹಾಗಂದರೆ 540 ಕಿಲೋಮೀಟರ್ ಡಿಸ್ಟೆನ್ಸ್ನ 60 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡಿದ್ರೆ 9 ಅವರ್ ಬೇಕಾಗುತ್ತೆ. ಆ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ 9 ಅವರ್ ಬೇಕಾಗುತ್ತೆ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಸ್ಕೂಟ್ರು 240 ಕಿಲೋಮೀಟರ್ ಡಿಸ್ಟೆನ್ಸ್ನ 4 ಅವರಲ್ಲಿ ಕವರ್ ಮಾಡುತ್ತೆ. ಅರ್ಥ ಆಯ್ತಾ? ಒಂದು ಸ್ಕೂಟ್ರು 240 ಕಿಲೋಮೀಟರ್ ಡಿಸ್ಟೆನ್ಸ್ನ 4 ಅವರಲ್ಲಿ ಕವರ್ ಮಾಡುತ್ತೆ. ಆಯಿತಾ? ಹಾಗಿದ್ರೆ 240 ಕಿಲೋಮೀಟರ್ ಡಿಸ್ಟೆನ್ಸ್ನ 3 ಅವರ್ಸಲ್ಲಿ ಕವರ್ ಮಾಡಬೇಕು ಅಂದರೆ ಎಷ್ಟು ಸ್ಪೀಡಲ್ಲಿ ಸ್ಕೂಟ್ರ್ ಓಡಿಸ್ಕೊಂಡು ಹೋಗಬೇಕು ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಡಿಸ್ಟೆನ್ಸ್ ಸೇಮ್ ಇದೆ. ಫಸ್ಟು ಡಿಸ್ಟೆನ್ಸ್ನ 4 ಅವರಲ್ಲಿ ಕವರ್ ಮಾಡಿದೆ. ಆಯಿತಾ? ನೆಕ್ಸ್ಟು ಸೇಮ್ ಡಿಸ್ಟೆನ್ಸ್ನ 3 ಅವರಲ್ಲಿ ಕವರ್ ಮಾಡೋಕ್ಕೆ ವೆಹಿಕಲ್ ಸ್ಪೀಡು ಅಥವಾ ಸ್ಕೂಟ್ರ್ ಸ್ಪೀಡು ಎಷ್ಟಿರಬೇಕು ಅಂತ ಕೇಳಿದ್ದಾರೆ. ಆಯಿತಾ? ಇದಕ್ಕೂ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ. ಎಸ್ ಈಸ್ ಈಕ್ವಲ್ ಟು ಡಿ ಬೈ ಟಿ. ಆಯಿತಾ? ಡಿಸ್ಟೆನ್ಸ್ ಎಷ್ಟಿದೆ? 240 ಕಿಲೋಮೀಟರ್. ಅವರ್ ಎಷ್ಟಿದೆ? 3 ಅವರ್. ಆಯಿತಾ? 3 1 3 8 ಆನ್ಸರ್ ಏನು ಬರುತ್ತೆ? 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ಬೇಕು. ಆಯಿತಾ? 240 ಕಿಲೋಮೀಟರ್ ಡಿಸ್ಟೆನ್ಸ್ನ 3 ಅವರಲ್ಲಿ ಕವರ್ ಮಾಡಬೇಕು ಅಂದರೆ 80 ಕಿಲೋಮೀಟರ್ ಪರ್ ಅವರಲ್ಲಿ ಹೋಗ್ಬೇಕು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಬ್ಬ ಮನುಷ್ಯ 5 ನಿಮಿಷದಲ್ಲಿ 72 ಕಿಲೋಮೀಟರ್ ಪರ್ ಅವರಲ್ಲಿ ಒಂದು ಡಿಸ್ಟೆನ್ಸ್ನ ಕವರ್ ಮಾಡ್ತಾರೆ. ಅರ್ಥ ಆಯ್ತಾ? 5 ನಿಮಿಷದಲ್ಲಿ 72 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ, ಇದು ಸ್ಪೀಡು 72 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಒಂದು ಡಿಸ್ಟೆನ್ಸ್ನ ಕವರ್ ಮಾಡ್ತಾರೆ. ಹಾಗಿದ್ರೆ ಆ ಡಿಸ್ಟೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಾ? ಆಯಿತಾ? ಇಲ್ಲಿ ನೋಡಿ, ಇದು ಕಿಲೋಮೀಟರ್ ಪರ್ ಅವರಲ್ಲಿದೆ ಯೂನಿಟು, ಕಿಲೋಮೀಟರ್ ಪರ್ ಅವರಲ್ಲಿದೆ ಯೂನಿಟು, ಇದು ಮಿನಿಟ್ಸಲ್ಲಿದೆ. ಆಯಿತಾ? ಅದಕ್ಕೇನು ಮಾಡಿ ಅಂದರೆ ಮಿನಿಟ್ಸ್ನ ಅವರ್ ಆಗಿ ಕನ್ವರ್ಟ್ ಮಾಡಿ. ಯಾವ ರೀತಿ ಮಾಡ್ತೀರಾ ನೋಡಿ. 1 ಮಿನಿಟ್ ಈಸ್ ಈಕ್ವಲ್ ಟು ಕನ್ವರ್ಟ್ ಮಾಡಿದ್ರೆ 1/60 ಅವರ್ ಆಗುತ್ತೆ. ಆಯಿತಾ? 1 ಮಿನಿಟ್ನ ಅವರಾಗಿ ಕನ್ವರ್ಟ್ ಮಾಡಿದ್ರೆ 1/60 ಅವರ್ ಆಗುತ್ತೆ. 5 ಮಿನಿಟ್ಸ್ನ ಕನ್ವರ್ಟ್ ಮಾಡಿದ್ರೆ 5/60 ಅವರ್ ಆಗುತ್ತೆ. ಆಯಿತಾ? ಡೈರೆಕ್ಟಾಗಿ ಕನ್ವರ್ಷನ್ ಮಾಡ್ಕೊಬಿಡಿ. ಕನ್ವರ್ಷನ್ ಮಾಡಿಕೊಂಡು ಸಾಲ್ವ್ ಮಾಡಿ. ಯಾವಾಗಲೂ ಸಾಲ್ವ್ ಮಾಡಬೇಕು ಅಂದರೆ ಯೂನಿಟ್ಸ್ ಎಲ್ಲ ಸೇಮ್ ಇದರಲ್ಲಿರಬೇಕು, ಸೇಮ್ ಕ್ವಾಂಟಿಟೀಸಲ್ಲಿ ಇರಬೇಕು. ಆಯಿತಾ? ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸ್ಪೀಡ್ ಎಷ್ಟಿದೆ? 72 ಕಿಲೋಮೀಟರ್ ಪರ್ ಅವರ್. ಆಯಿತಾ? ಡಿಸ್ಟೆನ್ಸ್ ಎಷ್ಟಿದೆ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಟೈಮ್ ಎಷ್ಟಿದೆ? ಟೈಮು 5/60 ಅವರ್. 5/60 ಅವರ್ ನೋಡಿ. ಯಾವಾಗಲೂ ಯಾವುದಾರ ಫಾರ್ಮುಲಾಗೆ ಕ್ವಾಂಟಿಟಿ ಸಪ್ಲೈ ಮಾಡಿದಾಗ ಕ್ವಾಂಟಿಟೀಸ್ ಎಲ್ಲ ಒಂದೇ ಯೂನಿಟ್ ಇರಬೇಕು. ಆಯಿತಾ? ಈಗ ಹೆಂಗೆ ಸಾಲ್ವ್ ಮಾಡ್ತೀರಾ? ಡಿ ಈಸ್ ಈಕ್ವಲ್ ಟು 72 ಇಂಟು 5/60 ಈ ರೀತಿ ಸಾಲ್ವ್ ಮಾಡಿ. ಆಯಿತಾ? ಇದು 5 1 5 2. ಆಯಿತಾ?
ನೆಕ್ಸ್ಟ್ ಆಗುತ್ತೆ 12 1s 12 6 ಡಿಸ್ಟೆನ್ಸ್ ಏನಾಗುತ್ತೆ ಡಿ ಈಸ್ ಈಕ್ವಲ್ ಟು 6 ಕಿಲೋಮೀಟರ್ ಆಗುತ್ತೆ. ಡಿ ಈಸ್ ಈಕ್ವಲ್ ಟು 6 ಕಿಲೋಮೀಟರ್ ಆಗುತ್ತೆ. ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಏನು ಕೊಟ್ಟಿದ್ದಾರೆ? 54 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆಯಂತೆ, 54 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆಯಂತೆ. ಅದನ್ನು 5 ಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರಂತೆ. ಆಯಿತಾ? ಇದನ್ನು 54 ಕಿಲೋಮೀಟರ್ನ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಗಂಟೆ ತೊಗೊಳುತ್ತೆ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಎಷ್ಟು ಟೈಮ್ ಬೇಕಾಗುತ್ತೆ, ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಆಯಿತಾ? ಇಲ್ಲಿ ನೋಡಿ, ಯೂನಿಟ್ಸ್ ಬೇರೆ ಇದೆ. ಇಲ್ಲಿ ಕಿಲೋಮೀಟರ್ ಇದೆ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇದೆ. ಫಸ್ಟ್ ಏನು ಕೆಲಸ ಮಾಡಬೇಕು? ಯೂನಿಟ್ಸ್ನ ಕನ್ವರ್ಟ್ ಮಾಡಿ. ಆಯಿತಾ? 5 ಮೀಟರ್ ಪರ್ ಸೆಕೆಂಡ್ ಇದೆ. ಆಯಿತಾ? ಇದನ್ನು ಕಿಲೋಮೀಟರ್ ಪರ್ ಅವರಾಗಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಇದನ್ನು 18/5 ಮೀಟರ್ ಇದೆ, ಕಿಲೋಮೀಟರ್ ಮಾಡಬೇಕು. ಅಂದರೆ ಇದನ್ನು 18/5 ಮಲ್ಟಿಪ್ಲೈ ಮಾಡಿ. ಆಯಿತಾ? ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. 5 ಕ್ಯಾನ್ಸಲ್ ಆಗುತ್ತೆ. ಇದು 18 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಇದೇನಂತ ಬರ್ಕೋಬೋದು? 18 ಕಿಲೋಮೀಟರ್ ಪರ್ ಅವರ್ ಅಂತ ಬರ್ಕೋಬೋದು. ಫಾರ್ಮುಲಾ ಅಪ್ಲೈ ಮಾಡಿ. ಎಸ್ ಈಸ್ ಈಕ್ವಲ್ ಟು D/T. ಸ್ಪೀಡ್ ಕೊಟ್ಟಿದ್ದಾನೆ 18 ಕಿಲೋಮೀಟರ್, 18 ಕಿಲೋಮೀಟರ್ ಪರ್ ಅವರ್. ಡಿಸ್ಟೆನ್ಸ್ ಇದೆ 54 ಕಿಲೋಮೀಟರ್. ಆಯಿತಾ? ಈಗ ಇಂಟರ್ಚೇಂಜ್ ಮಾಡಿ. ಟಿ ಈ ಕಡೆ ಬರುತ್ತೆ 54/18. ಆಯಿತಾ? 18 1s 18 3s 3 ಅವರ್ ಬರುತ್ತೆ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ವೆಹಿಕಲ್ಲು 10 ಮೀಟರ್ ಡಿಸ್ಟೆನ್ಸ್ನ 5 ಸೆಕೆಂಡಲ್ಲಿ ಕವರ್ ಮಾಡುತ್ತೆ. 10 ಮೀಟರ್ ಡಿಸ್ಟೆನ್ಸ್ನ 5 ಸೆಕೆಂಡಲ್ಲಿ ಕವರ್ ಮಾಡುತ್ತಂತೆ. ಆಯಿತಾ? ಒಂದೂವರೆ ಗಂಟೆಲಿ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಫಸ್ಟ್ ಇದನ್ನು ಸಾಲ್ವ್ ಮಾಡಿ. ಎಸ್ ಈಸ್ ಈಕ್ವಲ್ ಟು D/T. ಡಿಸ್ಟೆನ್ಸ್ ಅಂದರೆ 10 ಮೀಟರ್, ಟೈಮ್ ಅಂದರೆ 5 1s 5 2s 2 ಮೀಟರ್ ಪರ್ ಸೆಕೆಂಡ್ ಅಂತ ಬಂತು. ಆಯಿತಾ? ಸ್ಪೀಡ್ ಎಷ್ಟು ಬಂತು? 2 ಮೀಟರ್ ಪರ್ ಸೆಕೆಂಡ್ ಅಂತ ಬಂತು. ಆಯಿತಾ? ನೋಡಿ, ಇಲ್ಲಿ ಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟಿದ್ದಾರೆ, ಅವರಲ್ಲಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇದನ್ನು ಕನ್ವರ್ಟ್ ಮಾಡಿ. 2 ಮೀಟರ್ ಪರ್ ಸೆಕೆಂಡ್ನ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಿ. ಹೆಂಗೆ ಮಾಡ್ತೀರಾ? ಏನು ಮಲ್ಟಿಪ್ಲೈ ಮಾಡ್ತೀರಾ? ನೋಡಿ, ಮೀಟರ್ ಪರ್ ಸೆಕೆಂಡ್ ಚಿಕ್ಕದಿದೆ, ಅದನ್ನು ದೊಡ್ಡದು ಮಾಡಬೇಕು ಅಂದರೆ ಇದನ್ನು ಮಲ್ಟಿಪ್ಲೈ ಮಾಡಿ. ದೊಡ್ಡ ನ್ಯೂಮರೇಟರ್ 18/5. 18/5ನ ಮಲ್ಟಿಪ್ಲೈ ಮಾಡಿ. ಇದೇನಾಗುತ್ತೆ? ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ಸ್ಪೀಡು. ಆಯಿತಾ? ಸ್ಪೀಡ್ ಎಷ್ಟಾಗುತ್ತೆ? 2 × 18/5 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಆಯಿತಾ? ನೋಡಿ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ. ಎಸ್ ಈಸ್ ಈಕ್ವಲ್ ಟು 18 2s 36/5 ಕಿಲೋಮೀಟರ್ ಪರ್ ಅವರ್ ಆಯಿತು. ಆಯಿತಾ? 36/5 ಕಿಲೋಮೀಟರ್ ಪರ್ ಅವರ್ ಆಯಿತು. ಆಯಿತಾ? ಈಗ ನೋಡಿ, ಇದರ ಅರ್ಥ ಒಂದು ಗಂಟೆಗೆ 36/5 ಕಿಲೋಮೀಟರ್ನ ಟ್ರಾವೆಲ್ ಮಾಡುತ್ತೆ. ಆಯಿತಾ? ನೋಡಿ, ಒಂದು ಗಂಟೆಗೆ 1 ಅವರ್ಗೆ 36/5 ಕಿಲೋಮೀಟರ್ನ ಟ್ರಾವೆಲ್ ಮಾಡ್ತಾರೆ. ಆಯಿತಾ? ಕವರ್ ಆಗುತ್ತೆ. ಒಂದು ಗಂಟೆಗೆ 36/5 ಕಿಲೋಮೀಟರ್ನ ಟ್ರಾವೆಲ್ ಮಾಡುತ್ತೆ. ಇದರ ಅರ್ಥ ಅದೇನೆ. ಆಯಿತಾ? ಒಂದೂವರೆ ಗಂಟೆಗೆ ಎಷ್ಟು ಕಿಲೋಮೀಟರ್ನ ಟ್ರಾವೆಲ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಮಲ್ಟಿಪ್ಲೈ ಮಾಡಿ. ಒಂದೂವರೆ ಗಂಟೆ ಅಂದರೆ ಹೆಂಗೆ ಬರ್ಕೋಬೋದು? ಇದನ್ನು 3/2 ಅವರ್ ಅಂತ ಬರ್ಕೋಬೋದು. ಆಯಿತಾ? ಒಂದೂವರೆ ಗಂಟೆನ 3/2 ಅವರ್ ಅಂತ ಬರ್ಕೋಬೋದು. ನೋಡಿ, 3/2 ಅವರ್ ಅಂದರೆ ಒಂದೂವರೆ ಗಂಟೆಯಲ್ಲಿ ಮಲ್ಟಿಪ್ಲೈ ಮಾಡಿ. 3/2 × 36/5. ಆಯಿತಾ? ನೋಡಿ, 2 1s 2 18 18 × 3/5 ಅಂದರೆ 18 3s 54/5 ಆಗುತ್ತೆ. ಇದನ್ನು ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 10.8 ಕಿಲೋಮೀಟರ್ ಬರುತ್ತೆ. 10.8 ಕಿಲೋಮೀಟರ್ ಬರುತ್ತೆ. ಇದರ ಅರ್ಥ ಒಂದೂವರೆ ಗಂಟೆಯಲ್ಲಿ 10.8 ಕಿಲೋಮೀಟರ್ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡುತ್ತೆ ಅಂತ ಅರ್ಥ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 12 ತುಂಬ ಸಿಂಪಲ್ ಆಗಿದೆ. ಆಯಿತಾ? ಏನು ಕೇಳಿದ್ದಾರೆ ಅಂದರೆ 6 hours 19 minutes ಇದೆ.
6 hour 19 minutes ಇದೆ, ಅದನ್ನು ಇನ್ ಟರ್ಮ್ಸ್ ಆಫ್ ಮಿನಿಟ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ 6 ಗಂಟೆ 19 ನಿಮಿಷ ಇದೆ, 6 ಗಂಟೆ 19 ನಿಮಿಷನ ಬರೀ ನಿಮಿಷದಲ್ಲಿ ಹೇಳಿ ಅಂತ ಕೇಳಿದ್ದಾರೆ. ಆಯಿತಾ, ನೋಡಿ 6 hour ಅಂದರೆ 6 × 60 ಮಿನಿಟ್ಸ್, ಕನ್ನಡದಲ್ಲಿ ನಿಮಿಷ, ಪ್ಲಸ್ 19 ಮಿನಿಟ್ಸ್. ಆಯಿತಾ, 6 36 360 ಮಿನಿಟ್ಸ್ ಪ್ಲಸ್ 19 ಮಿನಿಟ್ಸ್. ಆಯಿತಾ, ಈಗ ನೋಡಿ ಇದು ಮಿನಿಟ್ಸಲ್ಲಿದೆ, ಇದು ಮಿನಿಟ್ಸಲ್ಲಿದೆ, ಡೈರೆಕ್ಟ್ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ 379 ಮಿನಿಟ್ಸ್ ಆಗುತ್ತೆ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಒಬ್ಬ ಬೈಕ್ ರೈಡರು ಒಬ್ಬ ಸ್ಕೂಟ್ರ್ ಓಡಿಸೋನು ಬೆಳಗಿನ ಜಾವ 5 ಗಂಟೆ 30 ನಿಮಿಷ 25 ಸೆಕೆಂಡ್ಗೆ ಯಾವುದೋ ಒಂದು ಜಾಗದಿಂದ ಸ್ಕೂಟ್ರ್ ಓಡಿಸ್ಕೊಂಡು ಹೋಗ್ತಾರಂತೆ. ಆಯಿತಾ, ಬೆಳಿಗ್ಗೆ 5 ಗಂಟೆ 30 ನಿಮಿಷ 25 ಸೆಕೆಂಡ್ಗೆ ಯಾವುದೋ ಒಂದು ಜಾಗದಿಂದ ಸ್ಕೂಟ್ರು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರಂತೆ. ಆಯಿತಾ, ಮೈಸೂರನ್ನ 12 ಗಂಟೆಗೆ ರೀಚ್ ಆಗ್ತಾರಂತೆ. ಮೈಸೂರನ್ನ 12 ಗಂಟೆಗೆ ರೀಚ್ ಆಗ್ತಾರಂತೆ. ಆಯಿತಾ, ಬೆಳಗಿನ ಜಾವ 5 ಗಂಟೆ 30 ನಿಮಿಷ 25 ಸೆಕೆಂಡ್ಗೆ ಯಾವುದೋ ಒಂದು ಜಾಗದಿಂದ ಬಿಟ್ಟು ಮೈಸೂರನ್ನ 12 ಗಂಟೆಗೆ ರೀಚ್ ಆಗ್ತಾರಂತೆ. ಹಾಗಂದರೆ ಅವರು ಮೈಸೂರು ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡ್ರು ಅಂತ ಕೇಳಿದ್ದಾರೆ. ಆಯಿತಾ, ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. 12 ಅನ್ನೋದನ್ನ 11 ಗಂಟೆ ಅಂತ ಬರ್ಕೊಳ್ಳಿ. 11 ಗಂಟೆ ಅಂತ ಬರ್ಕೊಳ್ಳಿ. ಆ 1 ಗಂಟೆ ಇದೆಯಲ್ಲ, ಆ 1 ಗಂಟೆನ ಇಲ್ಲಿ 60 ಮಿನಿಟ್ಸ್ ಅಂತ ಬರ್ಕೊಳ್ಳಿ. ಆಯಿತಾ, ಆಯಿತಾ, ಈಗ 60 ಮಿನಿಟ್ಸ್ ಏನು ಮಾಡಿ 59 ಮಿನಿಟ್ಸ್ ಅಂತ ಬರ್ಕೊಳ್ಳಿ. 60 ಮಿನಿಟ್ಸ್ನ 59 ಮಿನಿಟ್ಸ್ ಅಂತ ಬರ್ಕೊಳ್ಳಿ. ಇದನ್ನು 60 ಸೆಕೆಂಡ್ ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಾ? 12 ಗಂಟೆನ 11 ಗಂಟೆ ಅಂತ ಬರ್ಕೊಳ್ಳಿ. ಆ 1 ಗಂಟೆನ 60 ಮಿನಿಟ್ಸ್ ಅಂತ ಬರ್ಕೊಳ್ಳಿ. ಆಯಿತಾ, 60 ಮಿನಿಟ್ಸ್ನ ಪುನಃ 59 ಮಿನಿಟ್ಸ್ ಅಂತ ಬರ್ಕೊಳ್ಳಿ. ಆ 1 ಮಿನಿಟ್ ಇದೆಯಲ್ಲ, ಆ 1 ಮಿನಿಟ್ನ 60 ಸೆಕೆಂಡ್ ಅಂತ ಬರ್ಕೊಳ್ಳಿ. ಈಗ ಮೈನಸ್ ಮಾಡಿ. 60 ಸೆಕೆಂಡಿಂದ 25 ಸೆಕೆಂಡ್ ಅಂದರೆ ಎಷ್ಟಾಗುತ್ತೆ? 35 ಸೆಕೆಂಡ್ ಆಗುತ್ತೆ. ನೆಕ್ಸ್ಟು 59ನಲ್ಲಿ 39 ಅಂದರೆ ಎಷ್ಟಾಗುತ್ತೆ? 59ನಲ್ಲಿ 30 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 29 ಮಿನಿಟ್ಸ್ ಆಗುತ್ತೆ. 29 ಮಿನಿಟ್ಸ್. ಈಗ 11ರಲ್ಲಿ 5 ಕಳೆದ್ರೆ ಎಷ್ಟಾಗುತ್ತೆ? 6 ಗಂಟೆ ಆಗುತ್ತೆ. ಆಯಿತಾ, ಅವನು 6 ಗಂಟೆ 29 ನಿಮಿಷ 35 ಸೆಕೆಂಡ್ ತೊಗೊಳ್ತಾನಂತೆ. ಆನ್ಸರ್ ಎ ಆಗುತ್ತೆ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಒಂದು 500 ಮೀಟರ್ ಲೆಂತ್ ಟನಲ್ ಇದೆಯಂತೆ. 500 ಮೀಟರ್ ಲೆಂತ್ ಟನಲ್ ಇದೆಯಂತೆ. ಆ ಟನಲ್ ಒಳಗಡೆ ಟ್ರೈನ್ ಹೋಗ್ತಾ ಇದೆ. 200 ಮೀಟರ್ ಲೆಂತ್ ಟ್ರೈನ್ ಇದೆಯಂತೆ. ಆಯಿತಾ, ಇದು ಕಂಪ್ಲೀಟ್ ಈ ಟನಲ್ ಒಳಗಡೆ ಪಾಸ್ ಆಗೋಕ್ಕೆ 35 ಸೆಕೆಂಡ್ ತೊಗೊಳುತ್ತಂತೆ. ಅರ್ಥ ಆಯ್ತಾ? ನೋಡಿ, ಇದು ಟ್ರೈನು ಟನಲ್ ಒಳಗಡೆ ಎಂಟ್ರಿ ಆಗ್ತಾ ಇದೆ, ಮೂವ್ ಆಗ್ತಾ ಇದೆ, ಮೂವ್ ಆಗ್ತಾ ಇದೆ, ಮೂವ್ ಆಗ್ತಾ ಇದೆ. ನೋಡಿ, ಟನಲಿಂದ ಆಚೆ ಬಂತು. ಟನಲಿಂದ ಆಚೆ ಬಂತು ಅಂದರೆ ಈ ಟ್ರೈನು ಟನಲ್ ಪಾಸ್ ಆಗೋಕ್ಕೆ 35 ಸೆಕೆಂಡ್ ತೊಗೊಂಡಿದೆ. ಈಗ ಡಿಸ್ಟೆನ್ಸ್ ನೋಡಿ, 500 ಮೀಟರು ತೊಗೋಬೇಕು. ಟ್ರೈನ್ದು ಡಿಸ್ಟೆನ್ಸ್ ಇದೆಯಲ್ಲ 200 ಮೀಟರು. ಟ್ರೈನ್ದು ಡಿಸ್ಟೆನ್ಸು 200 ಮೀಟರು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ ನಾವು. ಆಯಿತಾ, ಟ್ರೈನ್ದು ಡಿಸ್ಟೆನ್ಸು 200 ಮೀಟರು ತೊಗೋಬೇಕಾಗುತ್ತೆ. 200 ಮೀಟರ್. ಆಯಿತಾ, ನೋಡಿ, S = D/T. ಆಯಿತಾ, ಡಿಸ್ಟೆನ್ಸ್ ಅಂದರೆ ಎಷ್ಟು ತೊಗೋತೀರಾ? ಟೈಮು 35 ಸೆಕೆಂಡು. ಡಿಸ್ಟೆನ್ಸ್ ಎಷ್ಟು ತೊಗೊಳ್ತೀರಾ? ಡಿಸ್ಟೆನ್ಸು ಇಷ್ಟು ತೊಗೋಬೇಕು, 500 ಪ್ಲಸ್ 200, ಇಷ್ಟು ಡಿಸ್ಟೆನ್ಸ್ ಅಂತ ತೊಗೋಬೇಕು. ಆಯಿತಾ, 700/35 ಸೆಕೆಂಡ್ ಆಗುತ್ತೆ. ಆಯಿತಾ, 7 5s 7 10s. ಆಯಿತಾ, ಪಕ್ಕ 0. ನೆಕ್ಸ್ಟು ಇದೇನಾಗುತ್ತೆ? 100/5 ಆಗುತ್ತೆ. 100/5 ಅಂದರೆ ಎಷ್ಟಾಗುತ್ತೆ? 20 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಆಯಿತಾ, ಆನ್ಸರ್ 20 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಆನ್ಸರ್ ಬಿ ಬರುತ್ತೆ. ಆನ್ಸರ್ ಬಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಏನು ಕೇಳಿದ್ದಾನೆ? ಆವರೇಜ್ ಸ್ಪೀಡ್ ಕೇಳಿದ್ದಾನೆ. ಆವರೇಜ್ ಸ್ಪೀಡು ಅಥವಾ ಕನ್ನಡದಲ್ಲಿ ಸರಾಸರಿ ವೇಗ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಅದರಲ್ಲಿ 3 ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಒಬ್ಬ ರನ್ನರು ಕ್ರಮವಾಗಿ 6 ಕಿಲೋಮೀಟ್ರು, 12 ಕಿಲೋಮೀಟರು, 19 ಕಿಲೋಮೀಟರು ಓಡ್ತಾನಂತೆ. ಆಯಿತಾ, ನೋಡಿ 1 2 3 ಕ್ವಾಂಟಿಟೀಸ್ ಇದೆ. ಕೆಳಗಡೆ 3 ನಂಬರ್ ಬರ್ಕೋಬೇಕು. ಆಯಿತಾ, ನೆಕ್ಸ್ಟ್ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ 27 ಬರುತ್ತೆ ಬೈ 3. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 9 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಅಂದರೆ
ಆ ರನ್ನರ್ದು ಆವ್ರೇಜ್ ಸ್ಪೀಡು ಸರಾಸರಿ ವೇಗ 9 km/h ಆಗುತ್ತೆ. ಆನ್ಸರ್ ಸಿ ಬರುತ್ತೆ.